ಲೋಕಸಭಾ ಸಮರ ನಾಳೆಯೇ 14 ಕ್ಷೇತ್ರಗಳಿಗೆ ಮತದಾನ ಇರುತ್ತೆ. ಹೀಗಾಗಿ ಮತಯಂತ್ರದ ಜೊತೆ ತಮ್ಮ ಕರ್ತವ್ಯಕ್ಕೆ ಚುನಾವಣಾ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಬಸ್ಗಳ ಮೂಲಕ ಮತಗಟ್ಟೆಗೆ ತೆರಳಿದ್ದಾರೆ ಚುನಾವಣಾ ಸಿಬ್ಬಂದಿ. ಮತಗಟ್ಟೆಗಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಪ್ರತಿ ಮತಗಟ್ಟೆಗೆ 4 ಜನ ಸಿಬ್ಬಂದಿ, ಓರ್ವ ಪೊಲೀಸ್ ನೇಮಕ ಆಗಿದೆ. ಮಸ್ಟರಿಂಗ್ ಕಾರ್ಯ, ಚುನಾವಣಾ ತರಬೇತಿ, ಮತಗಟ್ಟೆ ಪರಿಶೀಲನೆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಕರ್ತವ್ಯಕ್ಕೆ ಚುನಾವಣಾ ಸಿಬ್ಬಂದಿ ಸಜ್ಜಾಗಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ವಿವಿಪ್ಯಾಟ್ಗಳನ್ನ, ಇವಿಎಂಗಳನ್ನೆಲ್ಲ ಕೊಡಲಾಗಿರೋದನ್ನ, ಅದೆಲ್ಲವನ್ನ ಬೇಕಾದ ಸಲಕರಣೆಗಳನ್ನೆಲ್ಲ ತೆಗೆದುಕೊಂಡು ತಮ್ಮ ಕರ್ತವ್ಯವನ್ನ ನಿಭಾಯಿಸೋದಕ್ಕೆ ಚುನಾವಣಾ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಲೋಕಸಭಾ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದ್ದು, ಈಗ ಆಲ್ರೆಡಿ ರಾಮನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳು ಮಸ್ಟಿಂಗ್ ಕಾರ್ಯ ಮುಗಿಸಿ ತಮ್ಮ ಮತಗಟ್ಟೆಗಳಿಗೆ ತೆರಳುತ್ತಾ ಇರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಸ್ಟಿಂಗ್ ಕಾರ್ಯ ಮುಗಿಸಿ ಅಧಿಕಾರಿಗಳು ತಮ್ಮ ಬೂತ್ ಗಳಿಗೆ ಹೊರಟಿರುವಂತದ್ದು. ಏನಂತಂದ್ರೆ ಇವಿಎಂ ಮಿಷನ್ಗಳು ಹಾಗೂ ಇವಿಎಂ ಪ್ಯಾಡ್ ಗಳನ್ನ ಹಿಡಿದು ತಂಡೋಪತಂಡವಾಗಿ ತಮ್ಮ ಏನು ನಾಳೆ ನಡೆಯುವಂತ ಮತದಾನಕ್ಕೆ ಈಗ ಆಲ್ರೆಡಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತದ್ದು. ಏನಂತಂದ್ರೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಏನು ಐಜೂರು ಕಾಲೇಜಿನಲ್ಲಿ ಮಸ್ಟಿಂಗ್ ಕಾರ್ಯಗಳನ್ನ ಮುಗಿಸಿ ಈಗ ತಮ್ಮ ಕೆಎಸ್ಆರ್ಟಿಸಿ ಬಸ್ಗಳ ಮುಖಾಂತರ ಏನು ಮತಗಟ್ಟೆಗಳ ಸಂಖ್ಯೆ ಏನಿದೆ ಆ ಸಂಖ್ಯೆಗಳಿಗೆ ಆಯೋಜಿಸಿರುವಂತಹ ಅಧಿಕಾರಿಗಳು ಆ ಮಸ್ಟಿಂಗ್ ಕಾರ್ಯಗಳನ್ನ ಮುಗಿಸಿ ಇವಿಎಂ ಮಿಷನ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿರುವಂತದ್ದು. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಾಲೂಕುಗಳಲ್ಲಿ ಮಸ್ಟಿಂಗ್ ಕಾರ್ಯಗಳನ್ನ ಮುಗಿಸಿರುವಂತದ್ದು. ಸುಮಾರು 2829 ಮತಗಟ್ಟೆಗಳು ಇರುವಂತದ್ದು. ಆ 2029 ಮತಗಟ್ಟೆಗಳಲ್ಲಿ ಸೂಕ್ಷ್ಮವಾಗಿ 232 ಮತಗಟ್ಟೆಗಳನ್ನ ಸೂಕ್ಷ್ಮ ಮತಗಟ್ಟೆಗಳನ್ನಾಗಿ ನೇಮಿಸಿರುವಂತದ್ದು. ಒಂದೊಂದು ಮತಗಟ್ಟೆಗಳಿಗೆ ಸುಮಾರು 5 ಜನ ಅಧಿಕಾರಿಗಳಿರುವಂತದ್ದು. ಒಬ್ಬರು ಅಧಿಕಾರಿಗಳು, 4 ಜನ ಸಿಬ್ಬಂದಿಗಳು ಹಾಗೂ ಒಬ್ಬರು ಪೊಲೀಸ್ ಅಧಿಕಾರಿಗಳನ್ನ ನಿಯೋಜಿಸಿ ಮಾಡಿರುವಂತದ್ದು. ಒಟ್ಟು 2300 ಜನ ಪೊಲೀಸರನ್ನ ನಿಯೋಜನೆ ಈ ಚುನಾವಣೆಗೆ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಸುಮಾರು 504 ಜನ ಏನು ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ನಿಯೋಜನೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಏನಂತಂದ್ರೆ ನಾಳೆ ನಡೆಯುವಂತ ಮತದಾನಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು, ಮತ್ತೆ ಮತದಾನ ಸುರಾಗವಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲಾ ರೀತಿಯ ಸಿಬ್ಬಂದಿ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.